ಕಿಚನ್ ಕಿಲಾಡಿಗಳು ಟೇಸ್ಟಿ ಡಿಶ್ ಇಲ್ಲ ಗೇಮ್ ಫಿನಿಶ್. ಟಾಪ್ 5 ಬಂದ್ಬಿಟ್ವಿ. ಗಿವ್ ಮಿ ಅ 5 ಯಾವ 5 100 ಜನರಲ್ಲಿ ದ ಬೆಸ್ಟ್ 5 ನ ಸೆಲೆಕ್ಟ್ ಮಾಡಿದ್ವಿ. ಈಗ ಈ 5 ಜನದ ಮಂದಿಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಈ 5 ಜನರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಕಿಚನ್ ಕಿಲಾಡಿ ಆಗ್ತಾರೆ. ಅಣ್ಣ ಈಗ ನಿಮಗೆ ಗೊತ್ತಿರೋ ಹಾಗೆ ನನಗೆ ಗೊತ್ತಿರೋ ಹಾಗೆ ಸೊ ಇವಾಗ ನಮ್ಮ ಕಂಟೆಸ್ಟೆಂಟ್ಸ್ಗಳು ಬಂದಮೇಲೆ ಅವ್ರಿಗೊಂದಷ್ಟು ಪ್ರಶ್ನೆಗಳು ಕೇಳೋಣ. ಆಮೇಲೆ ಇವಾಗ ನಮ್ಮ ಕಾಂಪಿಟೇಷನ್, ಇವತ್ತಿನ ಕಾಂಪಿಟೇಷನ್ ಏನಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಚೇಂಜ್ ಇದೆ, ಸ್ವಲ್ಪ ಡಿಫ್ರೆಂಟ್ ಏನ್ ಡಿಫ್ರೆಂಟ್ ಮಾಡ್ತಾರೆ? ಮಜಾ ಇದೆ ಆಕ್ಚುಲಿ, ಸಖತ್ ಮಜಾ ಇರುತ್ತೆ. ಯಾಕಂದ್ರೆ ಅವರು ಯಾವ ರೀತಿ ಅಡಿಗೆ ಮಾಡ್ತಾರೆ ಅಂತ ಇಷ್ಟು ದಿನ ನೋಡಾಗಿದೆ. ಒಂಚೂರು ಟ್ವಿಸ್ಟ್ ಕೊಟ್ಟು ನೋಡಿದ್ರೆ ಇವತ್ತು ಟ್ವಿಸ್ಟ್ ಏನ್ ಮಾಡ್ತೀಯೋ? ಯು ಲೈಕ್ ಟು ಟ್ವಿಸ್ಟ್ ಇಟ್. ನಾನು ಯಾವಾಗ ರೆಡಿ ಅಪ್ಪ, ಆಲ್ವೇಸ್ ರೆಡಿ. ಯಾವ ರೆಡಿ, ವೆರಿ ಗುಡ್. ಸೊ ಇವತ್ತಿನ ನಮ್ಮ ಟಾಪ್ 5 ಕಂಟೆಸ್ಟೆಂಟ್ಸ್ ನ ವೆಲ್ಕಮ್ ಮಾಡುವಂತ ಸಮಯ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ಟಾಪ್ 5 ಅದ್ಭುತವಾದಂತಹ ಕುಕ್ಸ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಈಗ ಇಲ್ಲಿಗೆ ಬರ್ತಾರೆ, ಮತ್ತೆ ಅಡುಗೆ ಮಾಡ್ತಾರೆ, ರುಚಿಯಾದಂತಹ ಅಡುಗೆಗಳನ್ನ ನಮಗೆ ಕೊಡ್ತಾರೆ, ನಾವು ತಿಂತೀವಿ, ಪಾಯಿಂಟ್ಸ್ಗಳನ್ನ ಕೊಡ್ತೀವಿ, ಅವ್ರು ನಮ್ಮನ್ನ ಬೈಕೋತಾರೆ, ಏನು ಮಾಡೋದಕ್ಕಾಗಲ್ಲ. ಸೊ ಲೆಟ್ ಅಸ್ ವೆಲ್ಕಮ್ ಆ ಫಸ್ಟ್ ಕಂಟೆಸ್ಟೆಂಟ್ ಸುಪ್ರಿಯಾ. ಹಿಂಗ ಚಪ್ಪಾಳೆ ತಟ್ಟೋದು? ನಾವು ಡೌನ್ ಟು ಅರ್ತ್ ಚಪ್ಪಾಳೆ ಇದು. ಟಾಪ್ 5 ಅಲ್ಲಿ ತಾವು ಸೆಲೆಕ್ಟ್ ಆಗಿದ್ದೀರಾ, ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಈಗ ನೀವು ಮತ್ತೆ ಅಡುಗೆಯನ್ನು ಮಾಡ್ತೀರಾ, ನಾವು ತಿಂತೀವಿ, ಮತ್ತೆ ನಿಮಗೆ ಪಾಯಿಂಟ್ಸನ್ನು ಕೊಡ್ತೀವಿ, ಅದೇ ಟೆನ್ಷನ್ ಇರುತ್ತದೆ, ಗೊತ್ತಾಯ್ತಲ್ಲ ವೈ? ನನಗೆ ಅಡುಗೆ ಮಾಡೋ ಟೆನ್ಷನ್ಗಿಂತ ನಿಮ್ಮ ಭಾಷೆನ ಅರ್ಥ ಮಾಡ್ಕೊಳ್ಳೋ ಟೆನ್ಷನ್ ಜಾಸ್ತಿ ಇದೆ. ಹೌದೇ? ಆದ್ದರಿಂದ ಆಗಲ್ಲ. ಅದಕ್ಕೋಸ್ಕರ ನಮಗೆ ನಿಮಗೆ ನಮ್ಮ ಭಾಷೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ನಮಗೆ ನಿಮ್ಮ ಅಡುಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಕಷ್ಟ ಆದ್ರೂ ಪರವಾಗಿಲ್ಲ. ಪದೇ ಪದೇ ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಲ್ಲ, ಸುಳ್ಳು ನೀವು ಹೋಗಿ ನಿಲ್ಲು. ನಾನು ಹೇಳಲ್ಲ ಸುಳ್ಳು, ಸದ್ಯಕ್ಕೆ ನೀವು ಹೋಗಿ ನಿಲ್ಲು. ಓಕೆ, ಬರ್ತಾ ಇರುವಂತಹ ನೆಕ್ಸ್ಟ್ ಕಂಟೆಸ್ಟೆಂಟ್ ಟಾಪ್ 5 ಅಲ್ಲಿರುವಂತಹ ಎಲ್ಲರ ಪ್ರೀತಿಯ ಕಿರಣ್. ಹತ್ತು ಬಿಡಪ್ಪ, ಹತ್ತು ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ಬಿಡಪ್ಪ. ಫುಲ್ ಕಾನ್ಫಿಡೆಂಟ್ ವಾಕ. ವೆರಿ ಗುಡ್, ಆಲ್ ದಿ ಬೆಸ್ಟ್. ನಮ್ಮ ಬಾಯ್ಸ್ ಆಲ್ವೇಸ್ ಗೆಲ್ಲಬೇಕು, ಮರ್ಯಾದೆ ಉಳಿಸ್ಬೇಕು. ಓಕೆ, ನನ್ಗ ಮಾತು ಹೇಳಿದ್ರಾ? ಯಾವ್ದು? ಗೆಲ್ಬೇಕು, ಮರ್ಯಾದೆ ಉಳಿಸ್ಬೇಕು. ಹೋಗಿ ಇದಾರಲ್ಲ ಹಗ್ಗಿಂಗ್ ಬೇಬಿ ಅನ್ಕೊಳ್ಳಿ, ಎಷ್ಟಾದ್ರು ನಾವು ಬಾಯ್ಸ್ ಕಡೆ. ಈಗ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗ್ ಕಂಟೆಂಡರ್ಸ್ ಅಂತಾನೆ ಹೇಳ್ಬೋದು. ಪ್ಲೀಸ್ ವೆಲ್ಕಮ್ ಎವರ್ ಸ್ಮೈಲಿಂಗ್ ಹ್ಯಾನಾ. All the best. All the very best. You're in top 5. In top 5. Competition is tougher and tougher. Do well. We want you to be the kitchen ಕಿಲಾಡಿ. All the best. Okay, ಈಗ ಬರ್ತಾ ಇದ್ದಾರೆ ನಮ್ಮ ಟಾಪ್ 5 ಫೈನಲಿಸ್ಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸರ್, ಎಕ್ಸ್ಟ್ರಾರ್ಡಿನರಿ ಕುಕ್ ನಾಗರಾಜ್ ಕುಲಕರ್ಣಿ. ಮೊದ್ಲು ಬಂದಿದ್ನಲ್ಲ ಅದೇ ನಾಗರಾಜ್, ಬೇರೆ ನಾಗರಾಜ್ ಅಲ್ಲ. ಅಲ್ಲ, ನೀವು ಒಂದೊಂದ್ಸಲಿ ಒಂದು ಹೆಲ್ಮೆಟ್ ಹಾಕೊಂಡ್ ಬರ್ತೀರಾ, ಇನ್ನೊಂದು ಹಾಕೊಂಡ್ ಬರ್ತೀರಾ, ನೀವು ಎಲ್ಲ ಈ ತರ ಡಿಫ್ರೆಂಟ್ ಆಗಿ ಬಂದ್ಬಿಟ್ಟು ಈಗ ಒರಿಜಿನಲ್ ಸ್ಟೈಲ್ ಇದು. ಹಂಗೆ ಫಸ್ಟ್ ಇವ್ರ ಎಪಿಸೋಡ್ ಬಂದಾಗ ಹಿಂಗೆ ಬಂದಿದ್ರು, ಈಗಲೂ ಹಂಗೆ ಬಂದ್ರೆ ಇದನ್ನ ಉಟ್ಕೊಳ್ಳೋದು, ಇಲ್ಲಾಂದ್ರೆ ಇಲ್ಲ ಅಂತ ಡಿಸೈಡ್ ಮಾಡಿ. ಟಾಪ್ 5 ಬಂದ್ರೆ ಉಟ್ಕೊಳ್ಳೋದಿಲ್ಲ, ಒಳಗೊಳಗೆ ಏನೋ ಒಂದು ಇಟ್ಕೊಂಡಿರ್ತೀವಪ್ಪ. ಅದನ್ನ ಯಾಕೆ ನಿಮ್ಗೆ ಹೇಳ್ಬೇಕಾಗಿತ್ತು, ಈಗ ಹೇಳ್ತಾ ಇದ್ದೀನಿ ಅಷ್ಟೇ. ಏನ್ರಿ ಹಂಗಂದ್ರೆ? ಈ ಬಟ್ಟೆ ಹೊಲ್ಸಿದ್ರು ಟಾಪ್ 5 ಬಂದ್ರೆ ಆವತ್ತು ಹಾಕೋತೀವಿ, ಇಲ್ಲ ಅಂದ್ರೆ ಈ ಬಟ್ಟೆ ಹಾಕಲ್ಲ ಅಂತ ಬಗೆ ಹಾಕಿದ್ಮೇಲೆ ಹಾಕೋದು. ಅಂದ್ರೆ ನೀವ್ ಹೇಳ್ತಾ ಇರೋದು ಇದು ಟಾಪ್ 5 ಅಂತ ನೀವು ಹೊಲ್ಸಿದ ಬಟ್ಟೆನಾ ಇದು? ಸರ್, ಸ್ಪೆಷಲ್ ಆಗಿ ಫೈನಲ್ಸ್ ಬೇರೆ ಬಟ್ಟೆ ಹೊಲ್ಸಿದ್ರಾ? ಇಲ್ಲ ಸರ್, ಇದೇ ಲಾಸ್ಟ್. ಟಾಪ್ 5 ಬಂದ್ರೆ ಸಾಕಪ್ಪ ಅಂತ ಅನ್ಕೊಂಡಿದ್ದೆ, ಸಾಕು ಮುಗಿತೀನಿ ನಾನು. ಸರಿ, ಹಂಗಂದ್ರೆ ಎಲಿಮಿನೇಷನ್ ಬೇಡ, ಹೋಗ್ಬಿಡಿ ಮನೆಗೆ. ಸಂತೋಷ ಸರ್, ಸಂತೋಷ. ಇಲ್ಲಿವರೆಗೆ ಕರೆದಕ್ಕೆ ಬಹಳ ತುಂಬಾ ಆಭಾರ ಆಗಿದೆ. ಅತಿ ವಿನಿಯಂ ಧೂರ್ತ ಲಕ್ಷಣ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. So please welcome our 5th contestant at Date Mel Kuteto, Lady Vishwa Madhurya. ಏನ್ರಿ ಲೇಡಿ
ವಿಶ್ವ third. ಪುಟೇಟೋ ಅಂದ್ರು ಅವ್ರಿಗೆ ಅದೇ ಹೆಸರಿಟ್ಟಿದ್ದು. ದೊಡ್ಡಪ್ಪ. ಮತ್ತೆ ವಿಶ್ವ ಅವರ್ ಯು? I'm very fine. ಒಪ್ಕೊಂಬಿಟ್ಲು. Vishwa is no less than anyone, yeah? Vishwa ಅಂದ್ರೆ ಪ್ರಪಂಚ. I'm so happy to get his ಮಾಧುರ್ಯ ಅಂದ್ರೆ ಏನು ಇದು ಮೆಲೋಡಿ ಅಲ್ವಾ? sweet. ವಿಶ್ವಮಾಧುರ್ಯ ಬಾ ಹೆಂಗಿದೆ ಅವ್ನು ಕೊಲೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರ ಅವ್ನು. ನನ್ನ ಸಾವಿಗೆ ಮಾಧುರ್ಯ ಕಾರಣ. ಪಾಪ ವಿಶ್ವ. ಯು ಆರ್ ಇನ್ ದಿ ಟಾಪ್ 5. ಚೆನ್ನಾಗಿ ಮಾಡಬೇಕು, ಕಾಂಪಿಟೇಷನ್ ಜಾಸ್ತಿ ಇದೆ. ಹೇಳಿದ್ದೀನಿ ಹೇಳ್ತಾ ಇದ್ರೆ ಅವ್ರು ಮಾಡೋದನ್ನೇ ಮಾಡ್ತಾ ಇದ್ದಾರೆ. ಬಾಬಾ ನಿಂತ್ಕೊ. ಆಲ್ ದಿ ಬೆಸ್ಟ್. Thank you. ಸೊ ನೀವು 5 ಜನ 5 ಮಾಣಿಕ್ಯಗಳು ನಮಗೆ ಸಿಕ್ಕಿರೋದು ಕಿಚನ್ ಕಿಲಾಡಿ. ಥರ ಹೆಮ್ಮೆ ಟಾಪ್ 5ಗೆ ಬಂದ್ಬಿಟ್ಟಿದ್ದೀನಿ. ಅದು ಒಳ್ಳೇದಲ್ಲ, ಅದು ಐ ಹ್ಯಾವ್ ಟು ಎಂಜಾಯ್ ಮೈ ವಿಕ್ಟ್ರಿ ಅಲ್ಲ. ಸೊ ಐ ವಾಸ್ ವೆರಿ ಹ್ಯಾಪಿ. ಐ ಥ್ಯಾಂಕ್ ಗಾಡ್ ಫಾರ್ ದಿಸ್. I did this to my husband. He says, "This is what you learned from the recipe." ಸೊ ನೀವು 5 ಜನ ಇಲ್ಲಿ ಬಂದಿರೋದು ಒಂದು ಮಹತ್ವದ ಕಾರ್ಯಕ್ಕೋಸ್ಕರ. ಯಾಕೆಂದರೆ ಇವಾಗ ನಮ್ಮ ಕಿಚನ್ ಕಿಲಾಡಿ ಏನಿದೆ, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಪ್ರೋಗ್ರಾಮ್ಸ್. ಯಾಕಂದರೆ ಇದು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ. ಈ ಥರ ಒಂದು ಕುಕಿಂಗ್ ಕಾಂಪಿಟೇಷನ್ ಇಟ್ಟು ಅದನ್ನು ಜಡ್ಜ್ ಮಾಡಿ ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರು, ಸ್ಕಿಲ್ ಟೆಸ್ಟು ಕಲಿಬೋದು ಅಂತ ಯಾವತ್ತೂ ಮಾಡಿರಲಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಬೇರೆಯವರು ಟ್ರೈ ಮಾಡಿದ್ದು ಅಷ್ಟು ಆ ಮಟ್ಟಕ್ಕೆ ಹೋಗಿಲ್ಲದೆ ಇರ್ಬೋದು, ಅಥವಾ ಕನ್ನಡದಲ್ಲಿ ಇದು ಮೊದಲನೇ ಸರಿ ಪ್ರತಿಭೆಗಳನ್ನ ಹುಡುಕುವಂಥ ಒಂದು ಪ್ರಯತ್ನ ಪಟ್ಟಾಗ ನಮ್ಮ ಕಿಚನ್ ಕಿಲಾಡಿ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಬರ್ತಾ 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 ಕಾಂಪಿಟೇಷನ್ ಯಾವ ಲೆವೆಲ್ಗೆ ಆಗೋಯ್ತು ಅಂದರೆ ವಿ ಆರ್ ನಾಟ್ ಏಬಲ್ ಟು ಜಡ್ಜ್ ಯು ಇನ್ ಪ್ರಾಪರ್ ವೇ ಅಂತ ಆಗ್ಬಿಟ್ರೆ ಹೆಂಗೆ ಅನ್ನೋ ಭಯ ನಮಗೆ ಹೋಗಿದೆ. ಸೊ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಹ್ಯಾವಿಂಗ್ ಅವರ್ ಓನ್ ಹೋಮ್ ವರ್ಕ್ ಥರ. ವಿ ಆರ್ ಟ್ರೈಂಗ್ ಟು ಪರ್ಫೆಕ್ಟ್ ಆರ್ ಸೆಲ್ಫ್ ಇವನ್ ಮೋರ್. ಯಾವುದ್ರಲ್ಲಿ ಹೆಂಗಿದ್ರೆ, ಯಾವ ಡೆಲಿಕಸಿ ಹೆಂಗಿದ್ರೆ, ಪ್ರತಿಯೊಂದನ್ನು ಒಂದು ತಾಲೀಮ್ ಥರ ನಡೆಸ್ತಾ ಇದ್ದೀವಿ. ವಿ ಆರ್ ಪ್ರಾಕ್ಟೀಸಿಂಗ್ ಆರ್ ಸೆಲ್ಫ್ಸ್. ಯಾಕಂದರೆ ಯು ಆರ್ ದ ಬೆಸ್ಟ್ ಆಫ್ ದ ಬೆಸ್ಟ್. ವಿ ಹ್ಯಾವ್ ಟು ಜಡ್ಜ್ ಯು. ನಿಮ್ಮನ್ನು ಜಡ್ಜ್ ಮಾಡಬೇಕು ಅಂದರೆ ನಾವು ಹೇಳುವಂಥ ಕಾಮೆಂಟ್ಸು ನಿಮಗೆ ಕನ್ವಿನ್ಸಿಂಗ್ ಆಗಿರಬೇಕು. ಇಲ್ಲ ತಪ್ಪು ಅಂತ ಹೇಳಿದಾಗ ನೀವು ಅದನ್ನು ಒಪ್ಕೋಬೇಕು. ಇದನ್ನೆಲ್ಲ ದಾಟ್ಕೊಂಡ್ಬಂದಿದ್ದೀವಿ. ನೀವು 5 ಜನ ಸೆಲೆಕ್ಟ್ ಮಾಡಿದ್ದೀವಿ. 5 ಜನ ಇಲ್ಲಿ ಬಂದಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ತಾವೆಲ್ಲರೂ ಎಂಜಾಯ್ ಮಾಡಿ ಕುಕಿಂಗ್ನ. ಮೇ ದ ಬೆಸ್ಟ್ ಪರ್ಸನ್ ಬಿ ದ ಕಿಚನ್ ಕಿಲಾಡಿ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಒನ್ಸ್ ಅಗೇನ್. ಅಣ್ಣ ಇವತ್ತು ಹೆಂಗೆ ಇವ್ರ 5 ಜನರಲ್ಲಿ ಯಾರನ್ನ ಹೆಂಗೆ ಸೆಲೆಕ್ಟ್ ಮಾಡೋದು, ಹೆಂಗೆ ಏನು ಒಂದು ನಿಮಿಷ. ನನಗೆ ಫಸ್ಟು ಏನಂದರೆ ನನಗೊಂದು ಆಸೆ ಇದೆ, ಇವರು ಮನೆಯವ್ರನ್ನೆಲ್ಲ ನೋಡಬೇಕು. ಯಾಕೆ ಅಂದರೆ ಇವರೆಲ್ಲ ನಮ್ಮ ಹತ್ರ ಭಾಳ ಸುಳ್ಳು ಹೇಳಿದ್ದಾರೆ ಅಂತ ನನ್ನ ಫೀಲಿಂಗು. ಮಾಧುರ್ಯನ ಬಗ್ಗೆ ಹಂಗೆಲ್ಲ ಅಂದರೆ ಮನೆಯವರು ಇವ್ರಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅಥವಾ ಮನೆಯವರು ಇವ್ರ ಅಡುಗೆ ತಿಂತಾರ, ಅವರೆಲ್ಲ ತಿಂದರೆ ಹೆಂಗೆ ಅನ್ಸಿರುತ್ತೆ ಅವ್ರಿಗೆ, ಇವೆಲ್ಲ ತಿಳ್ಕೊಬೇಕು ಅಂತ ಭಾಳ ಆಸೆ ನನಗೆ. ನಾನು ಇವತ್ತೊಂದು ಕೆಲಸ ಮಾಡಿದ್ವಿ, ಇವ್ರಿಗೆಲ್ಲ ಗೊತ್ತಿಲ್ಲದಿರೋ ಹಾಗೆ ಇವ್ರ ಮನೆಯವ್ರನ್ನೆಲ್ಲ ಕರೆದ್ಬಿಟ್ಟಿದ್ವಿ. ಯಾರನ್ನು ಕರ್ಸಿದ್ದೀರಾ? ನಿನ್ನ ಕ್ಲೋಸ್ ಫ್ರೆಂಡ್ ಒಸಾಮಾ ಬಿನ್ ಲಾಡೆನ್ ತಮ್ಮ. ಸಾಕಷ್ಟು ಜನ ಇದ್ದಾರೆ ಅಂಡರ್ ವರ್ಲ್ಡ್ ಅಲ್ಲಿ ಇದ್ದವ್ರನ್ನೆಲ್ಲ ಅಬೌವ್ ಗ್ರೌಂಡ್ ಕರ್ಕೊಂಡ್ ಬಂದಿದ್ದೀವಿ. ಇವಾಗ ಅವರೆಲ್ಲ ಬರ್ತಾರೆ, ಬಂದು ಇವ್ರ ಬಗ್ಗೆ ಅವ್ರ ಅಭಿಪ್ರಾಯ ಹೇಳ್ತಾರೆ. ಹೆಂಗಿದೆ ಐಡಿಯಾ? ಡನ್. ಕರಿಯೋಣ. ಓಕೆ, ಇದಕ್ಕೆ ನಾವು ಇಟ್ಟಿರುವಂತ ಹೆಸರು ಫ್ಯಾಮಿಲಿ ಕುಕಿಂಗ್ ರೌಂಡ್ ಅಂತ. ಅವರು ಬಂದ್ ಮಾಡ್ತಾರಾ? ಅವರು ಬಂದ್ ಮಾಡ್ತಾರಾ? ಗೈಡ್ ಮಾಡ್ತಾರಷ್ಟೇ. ಸೊ ಇವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕರ್ಸೋಣ. ನೀವು ಮನೇಲಿ ಹೇಗಿರ್ತೀರ, ಅವ್ರ ಜೊತೆ ಏನೇನು ಕುಕಿಂಗ್ ಮಾಡಿದ್ದೀರಾ ಇಲ್ಲ, ಅಥವಾ ನೀವು ಮಾಡಿರುವಂಥ ಅಡುಗೆ ತಿಂದವ್ರಿಗೆ ಯಾವ್ಯಾವ ಥರ ಕಾಯಿಲೆ ಬಂದಿದೆ ಇವೆಲ್ಲ ತಿಳ್ಕೊಳ್ಳೋಣ. ಓಕೆ.